ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ NAV ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತಾ ಇದ್ದೀನಿ. ಮ್ಯೂಚುವಲ್ ಫಂಡ್ NAV ಅಂದ್ರೆ ಮ್ಯೂಚುವಲ್ ಫಂಡ್ ನೆಟ್ ಅಸೆಟ್ ವ್ಯಾಲ್ಯೂ ಅಂತ. ನಾರ್ಮಲ್ ಆಗಿ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮ್ಗೆ ಈ ಟರ್ಮ್ ನಿಮ್ಗೆ ಇಂಪಾರ್ಟೆಂಟ್ ಕೂಡ. ಈ ಟರ್ಮ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಇರಲೇಬೇಕು. ಮ್ಯೂಚುವಲ್ ಫಂಡ್ NAV ಅಂದ್ರೆ ನಾವು ಯಾವ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತೀವೋ ಅದರ ಶೇರ್ ವ್ಯಾಲ್ಯೂ. ನಾವು ಈ ನೆಟ್ ಅಸೆಟ್ ವ್ಯಾಲ್ಯೂನ ಇಟ್ಕೊಂಡು ನಾವು ಮ್ಯೂಚುವಲ್ ಫಂಡ್ ಅಲ್ಲಿ ಸೆಲ್ ಮಾಡಬೇಕಾದ್ರೂ ನಾವು ಇದೇ ಟರ್ಮ್ ನ ಯೂಸ್ ಮಾಡ್ಕೊಂಡು ನಾವು ಮ್ಯೂಚುವಲ್ ಫಂಡ್ ನ ಸೆಲ್ ಮಾಡ್ತೀವಿ. ಅದೇ ರೀತಿಯಲ್ಲಿ ಮ್ಯೂಚುವಲ್ ಫಂಡ್ ನ ಬೈ ಮಾಡಬೇಕು ಅಂದ್ರೂ ಕೂಡ ನಾವು ಅದೇ ನೆಟ್ ಅಸೆಟ್ ವ್ಯಾಲ್ಯೂನ ಇಟ್ಕೊಂಡು ನಾವು ಮ್ಯೂಚುವಲ್ ಫಂಡ್ ನ ನಾವು ಖರೀದಿ ಕೂಡ ಮಾಡ್ತೀವಿ. ಈಗ ನಾವು ತಿಳ್ಕೊಳ್ಳೋಣ ಯಾವ ಫಾರ್ಮುಲಾ ಯೂಸ್ ಆಗುತ್ತೆ, ಯಾವ ರೀತಿ ಈ NAV ನ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಮ್ಯೂಚುವಲ್ ಫಂಡ್ ನೆಟ್ ಅಸೆಟ್ ವ್ಯಾಲ್ಯೂ ಅಲ್ಲಿ ಏನಂದ್ರೆ ಇಲ್ಲಿ ಟೋಟಲ್ ಕ್ಯಾಶ್ ವ್ಯಾಲ್ಯೂ. ಈಗ ಆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಯಾವೆಲ್ಲ ಇನ್ವೆಸ್ಟರ್ಸ್ ಹಣ ಹಾಕಿದಾರೋ ಆ ಟೋಟಲ್ ಕ್ಯಾಶ್ ವ್ಯಾಲ್ಯೂ ಪ್ಲಸ್ ಎಷ್ಟು ಮೊತ್ತದ ಹಣನ ಆಲ್ರೆಡಿ ಆ ಮ್ಯೂಚುವಲ್ ಫಂಡ್ ಕಂಪನಿಗಳವರು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಬೇರೆ ಬೇರೆ ರೀತಿಯ ಸೆಕ್ಯೂರಿಟೀಸ್ ಅಂದಿದ ತಕ್ಷಣ ಇಲ್ಲಿ ಏನಂದ್ರೆ ಸ್ಟಾಕ್ಸ್ ಇರ್ಬೋದು, ಇಲ್ಲಾಂದ್ರೆ ಗವರ್ಮೆಂಟ್ ಫಂಡ್ಸ್ ಇರ್ಬೋದು, ಇಲ್ಲಾಂದ್ರೆ ಕಾರ್ಪೊರೇಟ್ ಬಾಂಡ್ಸ್ ಇರ್ಬೋದು, ಟ್ರೆಜರಿ ಬಿಲ್ಸ್ ಇರ್ಬೋದು, ಫಿಕ್ಸ್ಡ್ ಡಿಪಾಸಿಟ್ ಇರ್ಬೋದು. ಈ ಎಲ್ಲಾ ಇನ್ಸ್ಟ್ರೂಮೆಂಟ್ಸ್ ನಾವು ಸೆಕ್ಯೂರಿಟೀಸ್ ಅಂತ ಕರಿತೀವಿ. ಮೈನಸ್ ಎಷ್ಟು ಲಯಬಿಲಿಟೀಸ್ ಇದೆ, ಎಷ್ಟು ಹೊಣೆಗಾರಿಕೆ ಇದೆ ಆ ಮ್ಯೂಚುವಲ್ ಫಂಡ್ಸ್ ಕಂಪನಿಗೆ ಅನ್ಬಿಟ್ಟು ಅಲ್ಲಿ ಮೆನ್ಷನ್ ಮಾಡ್ತಾರೆ. ಮತ್ತೆ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಔಟ್ಸ್ಟ್ಯಾಂಡಿಂಗ್. ಇದುವರೆಗೂ ಆ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋದಲ್ಲಿ ಎಷ್ಟು ಯೂನಿಟ್ಸ್ ಇದೆ. ಈ ರೀತಿಯಲ್ಲಿ ನಾವು ಇನ್ಫಾರ್ಮೇಶನ್ ಹಾಕಿದಾಗ ನಮ್ಗೆ ಆ ಮ್ಯೂಚುವಲ್ ಫಂಡ್ ನ ನೆಟ್ ಅಸೆಟ್ ವ್ಯಾಲ್ಯೂ ಗೊತ್ತಾಗುತ್ತೆ. ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ಈ ಮ್ಯೂಚುವಲ್ ಫಂಡ್ NAV ಅಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ ಅಂದ್ರೆ, ಈಗ ಇನ್ವೆಸ್ಟರ್ಸ್ ಸಪೋಸ್ ಇನ್ವೆಸ್ಟ್ಮೆಂಟ್ ಮಾಡೋ ಹಣದಲ್ಲಿ 5 ಲಕ್ಷ ರೂಪಾಯಿನ ಅವರು ಆಲ್ರೆಡಿ ಕ್ಯಾಶ್ ಅಲ್ಲೇ ಇಟ್ಕೊಂಡಿದ್ದಾರೆ, ಅಂದ್ರೆ ಆ ಮೊತ್ತದ ಹಣನ ಇನ್ನೂ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಪ್ಲಸ್ 5 lakhs ಅಮೌಂಟ್ ನ ಆಲ್ರೆಡಿ ಸೆಕ್ಯೂರಿಟೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟಿದ್ದಾರೆ. ಇದು ನಿಮ್ಗೆ ಟೋಟಲ್ ಆಗಿ 5 ಲಕ್ಷ ಪ್ಲಸ್ 5 ಲಕ್ಷ ಅಂದಿದ ತಕ್ಷಣ 10 ಲಕ್ಷದ ಅಮೌಂಟ್ ನ ಇನ್ವೆಸ್ಟರ್ಸ್ ಇಂದ ಕಲೆಕ್ಟ್ ಮಾಡ್ಕೊಂಡು ಅದರಲ್ಲಿ 5 ಲಕ್ಷದ ಹಣನ ಕ್ಯಾಶ್ ಅಲ್ಲೇ ಇಟ್ಕೊಂಡಿರ್ತಾರೆ. ಇನ್ನು 5 ಲಕ್ಷದ ಹಣನ ಸೆಕ್ಯೂರಿಟೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಮೇಲೆ ಮೈನಸ್ ಲಯಬಿಲಿಟೀಸ್, ಯಾವ್ದಾದ್ರು ಲಯಬಿಲಿಟೀಸ್ ಇದೆ ಅಂದಿದ ತಕ್ಷಣ 1 ಲಕ್ಷ ರೂಪಾಯಿ ಲಯಬಿಲಿಟೀಸ್ ಇದೆ ಅಂತ ತೋರಿಸಿದ್ರು ನಿಮ್ಗೆ. ಆಗ ಟೋಟಲ್ ಆಗಿ 5 + 5 ಅಂದಿದ ತಕ್ಷಣ 10 lakhs ಮೈನಸ್ 1 lakh ಅಂದಿದ ತಕ್ಷಣ 9 lakhs ಇರುತ್ತೆ. ಟೋಟಲ್ ವ್ಯಾಲ್ಯೂ ಆಫ್ ಮ್ಯೂಚುವಲ್ ಫಂಡ್ಸ್ 9 lakhs. ನಿಮ್ಗೆ ಎಷ್ಟು ಶೇರ್ಸ್ ಆಲ್ರೆಡಿ ಔಟ್ಸ್ಟ್ಯಾಂಡಿಂಗ್, ಎಷ್ಟು ಯೂನಿಟ್ಸ್ ನ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಇನ್ವೆಸ್ಟರ್ಸ್ ಅಂದಿದ ತಕ್ಷಣ, ಫಾರ್ ಎಕ್ಸಾಂಪಲ್ 50,000 ಯೂನಿಟ್ಸ್ ನ ಆಲ್ರೆಡಿ ಇನ್ವೆಸ್ಟರ್ಸ್ಗೆ ಕೊಟ್ಬಿಟ್ಟಿದ್ದಾರೆ ಅಂದ್ರೆ ನಿಮ್ಗೆ ಟೋಟಲ್ ಆಗಿ 9 lakhs ಡಿವೈಡೆಡ್ ಬೈ 50,000 9 lakhs ಡಿವೈಡೆಡ್ ಬೈ 50,000 ಅಂದಿದ ತಕ್ಷಣ ಒಂದು ಯೂನಿಟ್ ಕಾಸ್ಟ್, ಒಂದು ಮ್ಯೂಚುವಲ್ ಫಂಡ್ NAV ಕಾಸ್ಟ್ 18 ರೂಪಾಯಿ ಆಗುತ್ತೆ. ನಿಮ್ಗೆ ಈಗ ಕ್ಲಿಯರ್ ಆಗಿ ಅರ್ಥ ಆಗಿರ್ಬೋದು ಯಾವ ರೀತಿಯಲ್ಲಿ ಒಂದು ಮ್ಯೂಚುವಲ್ ಫಂಡ್ ಕಂಪನಿಗಳವರು ಅವರ NAV ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ನಾವು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್.